ಐಪಿಎಲ್ ಶುರುವಿಗೆ ಇನ್ನು 2 ತಿಂಗಳು ಇರುವಾಗಲೇ ಇದೀಗ ಆರ್‌ಸಿಬಿಗೆ ಗುಡ್ ನ್ಯೂಸ್ ತರ್ತಿದೆ. ಹೌದು, ಆರ್‌ಸಿಬಿಯ ಬ್ಯಾಟಿಂಗ್ ಬಲ ದೇವದತ್ ಪಡಿಕ್ಕಲ್ ಇದೀಗ ಆರ್‌ಸಿಬಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಸದ್ಯ ವಿಜಯ್ ಹಜಾರೆ ಟೂರ್ನಿ ನಡೆಯುತ್ತಿದ್ದು, ಕರ್ನಾಟಕದ ಪರ ಆಡುತ್ತಿರುವ ದೇವದತ್ ಪಡಿಕ್ಕಲ್ ತಮ್ಮ ಅಬ್ಬರದ ಬ್ಯಾಟಿಂಗ್ ಮೂಲಕ ಎದುರಾಳಿ ತಂಡಕ್ಕೆ ನಡುಕ ಹುಟ್ಟಿಸಿದ್ದಾರೆ. ಕರ್ನಾಟಕದ ಪರ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸುವ ಮೂಲಕ ದೇಸಿ ಟೂರ್ನಿಯಲ್ಲಿ ಹೊಸ ದಾಖಲೆಯನ್ನ ಇದೀಗ ದೇವದತ್ ಪಡಿಕ್ಕಲ್ ಬರೆದಿದ್ದಾರೆ. ಸದ್ಯ ವಿಜಯ್ ಹಜಾರೆ ಟೂರ್ನಿಯಲ್ಲಿ ರನ್ ಹೊಳೆ ಹೊರೆಯುತ್ತಿದ್ದು, ಟೀಂ ಇಂಡಿಯಾದ ಸ್ಟಾರ್ ಆಟಗಾರರು ವಿಜಯ್ ಹಜಾರೆ ಟೂರ್ನಿಯಲ್ಲಿ ಭಾಗಿಯಾಗಿರೋದು ಟೂರ್ನಿಯ ಮೆರುಗು ಇನ್ನಷ್ಟು ಹೆಚ್ಚಾಗುವ ಹಾಗೆ ಮಾಡಿದೆ. ಹೀಗಿರುವಾಗ ಕನ್ನಡಿಗನ ಆರ್ಭಟಕ್ಕೆ ಎದುರಾಳಿ ಬೌಲರ್ಗಳು ತಂಡ ಹೊಡೆದಿದ್ದಾರೆ. ಅದ್ಭುತ ಫಾರ್ಮ್ ನಲ್ಲಿ ಇರೋ ದೇವದತ್ ಪಡಿಕ್ಕಲ್ ಎದುರಾಳಿ ಬೌಲರ್ಗಳ ಬೌಲಿಂಗ್ಗೆ ಲೀಲಾ ಜಾಲವಾಗಿ ಬ್ಯಾಟ್ ಬೀಸಿ ರನ್ ಹೊಡೆಯುತ್ತಿದ್ದು, ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಆಡಿರೋ 5 ಪಂದ್ಯಗಳಲ್ಲಿ 4 ಶತಕ ಸಿಡಿಸಿರೋ ಪಡಿಕ್ಕಲ್ 102ರ ಸರಾಸರಿಯಲ್ಲಿ 514 ರನ್ ಕಲೆ ಹಾಕಿದ್ದು, ಜಾರ್ಖಂಡ್ ವಿರುದ್ಧ 118 ಬಾಲ್ಗಳಲ್ಲಿ 147 ರನ್ ಕಲೆ ಹಾಕಿದ್ರೆ, ಕೇರಳ ವಿರುದ್ಧ 137 ಬಾಲ್ಗಳಲ್ಲಿ 124 ರನ್, ಪುದುಚೇರಿ ವಿರುದ್ಧ 116 ಬಾಲ್ಗಳಲ್ಲಿ 113 ರನ್ ಮತ್ತು ತ್ರಿಪುರಾ ವಿರುದ್ಧ 120 ಬಾಲ್ಗಳಲ್ಲಿ 108 ರನ್ ಕಲೆ ಹಾಕುವ ಮೂಲಕ ಟೂರ್ನಿಯಲ್ಲಿ 4 ಶತಕ ಸಿಡಿಸುವ ಮೂಲಕ ಅಬ್ಬರಿಸುತ್ತಿದ್ದಾರೆ. ಸದ್ಯ ಲಿಸ್ಟ್ ಎ ನಲ್ಲಿ ಹೈಯೆಸ್ಟ್ ಬ್ಯಾಟಿಂಗ್ ಆವರೇಜ್ ನಲ್ಲಿ ಮೈಕಲ್ ಬೆವನ್ 57.86ರ ಸರಾಸರಿಯಲ್ಲಿ ಇದ್ರೆ, ಇದೀಗ ಪಡಿಕ್ಕಲ್ 37 ಇನ್ನಿಂಗ್ಸ್ ನಲ್ಲಿ 82.56ರ ಸರಾಸರಿಯಲ್ಲಿ 2585 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 13 ಶತಕ ಮತ್ತು 12 ಅರ್ಧ ಶತಕಗಳು ಸಹ ಇದ್ದು, ಲಿಸ್ಟ್ ಎ ನಲ್ಲಿ ಅತಿ ಹೆಚ್ಚು ಬ್ಯಾಟಿಂಗ್ ಆವರೇಜ್ ಹೊಂದಿರೋ ಆಟಗಾರ ಅಂತ ಇದೀಗ ದೇವದತ್ ಪಡಿಕ್ಕಲ್ ಕರೆಸಿಕೊಂಡಿದ್ದಾರೆ. ಇನ್ನು ಪಡಿಕ್ಕಲ್ ಆಡಿರೋ 37 ಇನ್ನಿಂಗ್ಸ್ಗಳ ಪೈಕಿ 25 ಇನ್ನಿಂಗ್ಸ್ಗಳಲ್ಲಿ 50ಕ್ಕೂ ಅಧಿಕ ರನ್ ಬಾರಿಸಿರೋದು ಮತ್ತೊಂದು ದಾಖಲೆ ಅಂತಾನೆ ಹೇಳಬಹುದು. ಸದ್ಯ ಅದ್ಭುತ ಫಾರ್ಮ್ ನಲ್ಲಿ ಇರೋ ಪಡಿಕ್ಕಲ್ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನು ಮುಂದುವರಿಸುವ ಮೂಲಕ ಕರ್ನಾಟಕ ತಂಡಕ್ಕೆ ವಿಜಯ್ ಹಜಾರೆ ಟ್ರೋಫಿ ಗೆಲ್ಲಿಸಿಕೊಡಲಿ, ಜೊತೆಯಲ್ಲಿ ಮುಂಬರುವ ಐಪಿಎಲ್ ನಲ್ಲೂ ಆರ್‌ಸಿಬಿ ಪರ ಇದೇ ರೀತಿಯ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಲಿ ಅನ್ನೋದು ಕನ್ನಡಿಗರ ಆಶಯವಾಗಿದೆ.